ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಹೆಣ್ಮಕ್ಳ ಹತ್ರ ಎಷ್ಟೇ ಬ್ಯಾಗಿದ್ರು ನನ್ನ ಹತ್ರ ಬ್ಯಾಗಿಲ್ಲ ಅಂತ ತೊಗೊಂಡು ಗುಡ್ಡೆ ಹಾಕ್ಕೊಂಡ್ಬಿಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಾನೇ. ಇಷ್ಟೆಲ್ಲ ಬ್ಯಾಗಿದ್ರು ನನ್ನ ಹತ್ರ ಬ್ಯಾಗ್ಸೇ ಇಲ್ಲ ಅನ್ನೋ ಥರ ಈ ಬ್ಯಾಗ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದೊಂದೇ ಬ್ಯಾಗು ನಾನು ಎಲ್ಲೇ ಹೋದ್ರೂ ತೊಗೊಂಡೋಗೋದು. ಆ್ಯಂಡ್ ಇಷ್ಟೆಲ್ಲ ನನ್ನ ಹತ್ರ ಬ್ಯಾಗ್ಸ್ ಇತ್ತು ಅಂತ ಸೀರಿಯಸ್ಲಿ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಒಂದೊಂದೇ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಎಲ್ಲ ಕೂಡ ಹಳೇದಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಎಷ್ಟು ಬ್ಯಾಗ್ಗಳಿದೆ, ನಾನು ಯಾವ್ಯಾವ ಅಕೇಷನಲ್ಲಿ ತೊಗೊಂಡಿದ್ದೆ ಅಂತ ನಾನು ಅಟ್ಲೀಸ್ಟ್ ರಿಮೆಂಬರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಯಾವಾಗ ತೊಗೊಂಡಿರ್ಬೋದು ಅಂತ. ಸೊ ಇದು ಮಾತ್ರ ನನ್ನ ಹಸ್ಬೆಂಡು ರೀಸೆಂಟಾಗಿ ಕೊಡಿಸಿದ್ದು. ಸೊ ಹಾಗಾಗಿ ಇದು ಒಂದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಇಷ್ಟೆಲ್ಲನೂ ಎತ್ತಿಟ್ಬಿಟ್ಟಿದ್ದೆ ನಾನು. ಇಷ್ಟೆಲ್ಲ ಬ್ಯಾಗ್ಸು ಎತ್ತಿಟ್ಬಿಟ್ಟಿದ್ದೆ. ಆ್ಯಂಡ್ ಇದು ಬಂದು ನಾನು ಮದುವೆ ಆದ ಹೊಸದ್ರಲ್ಲಿ. ಸೊ ಇದು ಮತ್ತು ಇದ್ರ ಜೊತೆಗೆ ಇನ್ನೊಂದು ಬ್ಲೂ ಕಲರ್ ಬ್ಯಾಗ್ ಇತ್ತು. ಬ್ಲೂ ಕಲರ್ ಬ್ಯಾಗ್ ಇದು ಕೂಡ ಎಲ್ಲ ಹಾಳಾಗೋಗಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಎಲ್ಲಿ ಹೋಯಿತು ಅಂತ. ಈಗ ತಾನೇ ಎತ್ತಿತ್ತು ಅದನ್ನು. ಬ್ಲೂ ಕಲರ್ ಬ್ಯಾಗ್ ಇತ್ತು. ಅದು ಕಾಂಬೋ ಬ್ಯಾಗು ನಾನು ಪ್ರಾಬಬ್ಲಿ ಮೆಜೆಸ್ಟಿಕ್ಕಲ್ಲಿ ತೊಗೊಂಡೆ ಅನಿಸುತ್ತೆ. ಸೊ ಇದು ಮತ್ತು ಇದು, ಸೊ ಎರಡು ಕಾಂಬೋ ಬ್ಯಾಗ್ ಸಿಕ್ತು. ಸೊ ಆವಾಗ ಇದು ಕಾಂಬೋಗೆ ನನಗೆ ಯಾವುದೋ ಬ್ರ್ಯಾಂಡೆಡ್ ಅಂತ ಹೇಳಿದ್ರು. ನನಗೂ ಗೊತ್ತಿಲ್ಲ ಯಾವ ಬ್ರ್ಯಾಂಡ್ ಅಂತ. ಸೊ ಕಾಂಬೋಲಿ 800 ರುಪೀಸಿಗೆ ಸಿಕ್ತು ಇದು. ಹಾಗಾಗಿ ಈ ಎರಡು ಬ್ಯಾಗ್ನ ಕಾಂಬೋಲ್ಲಿ ತೊಗೊಂಡಿದ್ದೆ. ಅದನ್ನು ಹಾರ್ಡ್ಲಿ ಒಂದು 5 to 6 ಟೈಮ್ಸ್ ಯೂಸ್ ಮಾಡಿರ್ಬೋದು. ಆಮೇಲೆ ಎತ್ತಿಟ್ಬಿಟ್ಟಿದ್ದೀನಿ, ಗೊತ್ತೇ ಇಲ್ಲ ಈ ಬ್ಯಾಗ್ ನನ್ನ ಹತ್ರ ಇತ್ತು ಅಂತ. ಆ್ಯಂಡ್ ಇದು ಯಾವಾಗಲೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಆಲ್ರೆಡಿ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಇದನ್ನು ಅಷ್ಟೊಂದು ಹಾರ್ಡ್ಲಿ ಒಂದು 2-3 ಟೈಮ್ಸ್ ಯೂಸ್ ಮಾಡಿರ್ಬೋದು ಅನಿಸುತ್ತೆ. ಸೊ ಇದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಸೊ ಇದೆಲ್ಲ ಬಂದು ನನಗೆ ಮಗು ಹುಟ್ಟಿದ ಮೇಲೆ ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವನ ಥಿಂಗ್ಸ್ನ ಕ್ಯಾರಿ ಮಾಡೋಕ್ಕೋಸ್ಕರ ಇಷ್ಟು ಬ್ಯಾಗ್ಗಳನ್ನ ತೊಗೊಂಡಿದ್ದೆ. ಸೊ ಇದು ಯಾವಾಗ ತೊಗೊಂಡಿದ್ದೆ ಅಂತ ಸೀರಿಯಸ್ಲಿ ಐಡಿಯಾ ಇಲ್ಲ. ಬಟ್ ನನ್ನ ಮಗ ಮಾತ್ರ ಹುಟ್ಟಿದ ಮೇಲೆ ತೊಗೊಂಡಿದ್ದು, ಬಿಕಾಸ್ ಅವ್ನ ಥಿಂಗ್ಸ್ನ ಕ್ಯಾರಿ ಮಾಡೋಕ್ಕೋಸ್ಕರ. ಸೊ ಇದು ಆ್ಯಂಡ್ ಆ ಥರದ್ದು ಇದಕ್ಕೆಲ್ಲ ಬ್ಯಾಕ್ ಪ್ಯಾಕ್ಸ್ ಅಂತಾರಲ್ಲ ಇದು. ಸೊ ಈ ಥರದ್ದೆಲ್ಲನೂ ಅವ್ನ ಥಿಂಗ್ಸ್ನ ಕ್ಯಾರಿ ಮಾಡೋಕ್ಕೋಸ್ಕರ ತೊಗೊಂಡಿದ್ದೆ. ಸೊ ಟೋಟಲ್ ಈ ಥರ ಬ್ಯಾಕ್ ಪ್ಯಾಕ್ಸ್ ದೊಡ್ಡದು ಒಂದು 3 ಇದೆ. ಆ್ಯಂಡ್ ಚಿಕ್ಕದು ಇದೆ. ಇಲ್ಲಿ ನೋಡಿ, ಇದೊಂಥರ ತುಂಬ ಕ್ಯೂಟ್ ಅನ್ನಿಸ್ತು ಅವಾಗ. ಸೊ ಹಾಗಾಗಿ ತೊಗೊಂಡಿದ್ದೆ. ಇದೊಂದು ಬ್ಯಾಕ್ ಪ್ಯಾಕು. ಸೊ ಇದು ತುಂಬ ಚಿಕ್ಕದಿತ್ತು. ಇದು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಆ್ಯಂಡ್ ಇಷ್ಟು ತೋರಿಸ್ತಿದ್ದೀನಲ್ವ ನಾನು, ಇದನ್ನೆಲ್ಲ ಹಾರ್ಡ್ಲಿ ಒಂದು 3 to 4 ಟೈಮ್ಸ್ ಯೂಸ್ ಮಾಡಿರ್ಬೋದು. ಆಮೇಲೆ ಸೀರಿಯಸ್ಲಿ ನನಗೆ ನೆನಪಿಲ್ಲ. ಆ್ಯಂಡ್ ಸೊ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಬಟ್ ಯಾವಾಗ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ನನಗೆ ನೆನಪಿಲ್ಲ. ಸೊ ಇದೊಂದು ಬ್ಯಾಗ್ ಇದೆ. ಆ್ಯಂಡ್ ಇದು ಬಂದು ನಾನು ಅಜಿಯೋ ಆ್ಯಪ್ನ ಫಸ್ಟು ಡೌನ್ಲೋಡ್ ಮಾಡಿ ಆಮೇಲೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೆ. ಸೊ ಆವಾಗ ನಾನು ಈ ಬ್ಯಾಗ್ನ ತೊಗೊಂಡಿದ್ದು. ಮತ್ತೆ ರೀಇನ್ಸ್ಟಾಲ್ ಮಾಡಿದಾಗ ಇದು ಅರೌಂಡ್ ಒಂದು 250 ರುಪೀಸಿಗೆ ಸಿಕ್ಕಿತ್ತು ಬ್ಯಾಗು. ಬಟ್ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇದನ್ನು ಒಂದು ಹಾರ್ಡ್ಲಿ ಒಂದು 3 to 4 ಟೈಮ್ಸ್ ಯೂಸ್ ಮಾಡಿರ್ಬೋದು. ಆಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಇದನ್ನು. ಆ್ಯಂಡ್ ಇದನ್ನು ಎಲ್ಲೋ ಹೊರಗಡೆ ಹೋದಾಗ ಮೊಬೈಲ್ ಪೌಚ್ ಅಂತ ಹೇಳಿ ತೊಗೊಂಡೆ. ಪ್ರಾಬಬ್ಲಿ ನಾನು ಇದನ್ನು ಯೂಸೇ ಮಾಡಿಲ್ಲ ಅನ್ಕೋತೀನಿ. ಆ್ಯಂಡ್ ಇದೊಂದು ಬ್ಯಾಕ್ ಪ್ಯಾಕ್, ಇದನ್ನು ಅಷ್ಟೇ ನನ್ನ ಮಗಂದು ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಿದ್ದೆ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸೊ ಇದೊಂದು ಬ್ಯಾಗ್ ತೊಗೊಂಡೆ. ಇದು ಯಾವುದೋ ಆ್ಯಪಲ್ಲಿ ತೊಗೊಂಡಿದ್ದು ಅಷ್ಟೇ. ತೊಗೊಳ್ಳೋದು ಒಂದು 2-3 ಸಲ ಯೂಸ್ ಮಾಡೋದು, ಮತ್ತು ಅದನ್ನು ಅದ್ರ ಪಕ್ಕಕ್ಕೆ ಇಡೋದು. ಆ್ಯಂಡ್ ಇದೊಂದಿದೆ. ಸೊ ಇದು ಬಂದು ತೊಗೊಂಡಿದ್ದೀನಿ, ಬಟ್ ಇದನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಅನ್ಕೋತೀನಿ. ಯಾವುದೋ ಆಫರಲ್ಲಿ ಸಿಕ್ಕಿರೋ ಬ್ಯಾಗು. ಸೊ ಇದು ಒಂದಿದೆ. ಆ್ಯಂಡ್ ಸೊ ಇದು ಒಂದು ದೊಡ್ಡ ಬ್ಯಾಗ್ ಇದೆ, ಥಿಂಗ್ಸ್ನ ಜಾಸ್ತಿ ಲಗೇಜ್ ಎಲ್ಲ ತೊಗೊಂಡೋಗೋದಕ್ಕೆ ಅಂತ. ಈ ಬ್ಯಾಗ್ ಬಂದು ನನ್ನ ಫ್ರೆಂಡು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಕೊಟ್ಟಿದ್ದು. ಇದನ್ನು ಒಂದು ಸಲನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಇದು ಬಂದು ಈಗ ರೀಸೆಂಟಾಗಿ ನಾನು ಮಮತಕ್ಕ ಕಲರ್ ಚಾಲೆಂಜ್ ಮಾಡಿದ್ವಿ. ಸೊ ಆವಾಗ ಅವರು ನನಗೆ ಬ್ರೌನ್ ಕಲರಿಗೆ ಈ ಬ್ಯಾಗ್ನ ಕೊಟ್ಟಿದ್ದರು. ಸೊ ಇದು ಕೂಡ ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಇದೊಂದು ಬ್ಯಾಗ್ ಇದೆ. ಆ್ಯಂಡ್ ಯೂಸೇ ಮಾಡ್ದೇ ಹಾಳಾಗಿರೋ ಬ್ಯಾಗು ಅಂತಂದರೆ ಇದಂತೂ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಾಗ. ಆ್ಯಂಡ್ ಇದು ನಾನು ಹಸ್ಬೆಂಡು ಬಂದು ಥೈಲ್ಯಾಂಡ್ ಹೋಗಿದ್ವಿ. ಸೊ ಆವಾಗ ನನ್ನ ಹಸ್ಬೆಂಡ್ ಕೊಡ್ಸಿದ್ರು. ಇದ್ರ ಜೊತೆಗೆ ಇನ್ನೊಂದು ಬ್ಯಾಗ್ ಕೊಡ್ಸಿದ್ರು. ಅದನ್ನಾದರೂ ಅಟ್ಲೀಸ್ಟ್ ನಾನು ಯೂಸ್ ಮಾಡಿದ್ದೀನಿ. ಇದು ತುಂಬ ಭಾರ ಇತ್ತು, ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಯೂಸೇ ಮಾಡಿಲ್ಲ ಇದನ್ನು. ಸೊ ಯೂಸ್ ಮಾಡಿದೆ ನೋಡಿ ಹೆಂಗಾಗಿದೆ ಇದು. ಫುಲ್ ಎಲ್ಲ ಇದು ರೆಕ್ಸಿನ್ ಅನಿಸುತ್ತೆ. ಸೊ ಎಲ್ಲ ಬಿಟ್ಕೊಂಡು ಬಂದುಬಿಟ್ಟಿದೆ. ಇದು ಥೈಲ್ಯಾಂಡಲ್ಲಿ ತೊಗೊಂಡಿದ್ದು. ಸೊ ಇದು ನನಗೆ ಅವಾಗ 500 ಬಟ್ಸ್ ಏನೋ ಬಿದ್ದಿತ್ತು ಅನ್ಕೋತೀನಿ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1000 ರುಪೀಸು. ಸೊ ಯೂಸೇ ಮಾಡ್ದೇ ಈ ಬ್ಯಾಗಂತೂ ಹಾಳಾಗೋಯ್ತು. ಸೊ ಇಷ್ಟು ನನ್ನ ಬ್ಯಾಗ್ಸ್ದು ಬಂದು ಕತೆ. ಸೊ ನೀವು ಯಾರಾದ್ರೂ ಈ ಥರ ಬ್ಯಾಗ್ಸ್ಗಳನ್ನೆಲ್ಲ ತೊಗೊಂಡು ಸೊ ನಂತರನೇ ಮೂಲೆಗೆ ಹಾಕಿ ಯಾರ್ಯಾರೆಲ್ಲ ವೇಸ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವ್ರುಗಳು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.